ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಬೆಂಡೆಕಾಯಿ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನು ಒಂದು ಜಾರ್ಗೆ ಹುಣಸೆಹಣ್ಣು, ಒಂದು ಬೆಳ್ಳುಳ್ಳಿ, 4 ಟೊಮೊಟೊನ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ನಾನು ಮಾಮೂಲಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಸಣ್ಣ ಪುಟ್ಟ ಐಟಮ್ಗಳನ್ನು ನಾನು ಮನೆಯಲ್ಲೇ ಬೆಳ್ಕೊತೀನಿ. ಹಾಗೆ ಈ ಕೊತ್ತಂಬರಿ ಸೊಪ್ಪು ಕೂಡ ನಾನು ಬೆಳೆಸಿರೋ ಅಂಥ ಗಿಡಗಳೇ. ನೋಡಿ, ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಏನೋ ಒಂದು ಸಣ್ಣ ಪುಟ್ಟ ಐಟಮ್ಗಳು ಮನೇಲಿ ಖಾಲಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಅಡುಗೆನೇ ಮಾಡೋಕ್ಕೆ ಹೋಗಲ್ಲ ಅಂತ ಹೆಣ್ಮಕ್ಳು ತುಂಬ ಜನ ಇರ್ತೀರ. ದಯವಿಟ್ಟು ಮನೇಲಿ 2-3 ಐಟಮ್ಗಳು ಖಾಲಿಯಾಗಿದೆ ಅಂದರೆ ಅದಕ್ಕೆಲ್ಲ ಅಡುಗೆ ಮಾಡಲ್ಲ ಅಂತ ಕೂರಬೇಡಿ. ಏನಿದೆ ಅದರಲ್ಲಿ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಹೆಣ್ಮಕ್ಳು ಕಲಿತ್ರೆ ತುಂಬ ಒಳ್ಳೆಯದು. ನೋಡಿ, ನಾನು 4 ಸ್ಪೂನ್ ನನ್ನ ಸ್ಪೂನ್ ತೋರಿಸಿದ್ನಲ್ಲ ಆಗಲೇ, ಅದರಲ್ಲಿ ಹುಳಿಯನ್ನು ಹಾಕ್ಕೊಂಡಿದ್ದೀನಿ. ದಿನ ಬಳಸುವಂಥ ಹುಳಿ ಸಾಂಬಾರಿನ ಪುಡಿ. ನೆಕ್ಸ್ಟು ನಾನು ಅದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ಚಿಕ್ಕ ಹೋಳನ್ನು ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ನಾನು ಬೆಂಡೆಕಾಯಿನ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೆ, ಅವೆಲ್ಲ ಬಟ್ಟೆಲಿ ಒರೆಸಿ ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊತಿದ್ದೀನಿ. ಇದೇನಾರು ಪಲ್ಯ ಮಾಡೋದಾದ್ರೆ ಸಣ್ಣದಾಗಿ ಹಚ್ಕೊತಿದ್ದೆ, ಇದು ಸಾಂಬಾರ್ಗಲ್ವ ಸ್ವಲ್ಪ ದೊಡ್ಡದಾಗಿನೇ ಹಚ್ಕೊಳ್ತಿದ್ದೀನಿ. ಇವೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಇದನ್ನು ನಾನು ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಮನೇಲಿ ಈಗ ಸದ್ಯಕ್ಕೆ ಈರುಳ್ಳಿ, ದಿನಸಿ ಐಟಮ್ ಸ್ವಲ್ಪ ಖಾಲಿಯಾಗಿದೆ. ಅದರಲ್ಲಿ ಈರುಳ್ಳಿನೂ ಖಾಲಿ ಆಗಿಬಿಟ್ಟಿದೆ ಒಗ್ಗರಣೆಗೆ. ಇದು ನೈಟ್ ಮಾಡ್ತಾ ಇರೋವಂಥ ವೀಡಿಯೋ. ಕರಿಬೇವೂ ಹಾಕಿಲ್ಲ ಒಗ್ಗರಣೆಗೆ. ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಬಟ್ ಪ್ರೀತಿಯಿಂದ ಮಾಡಿದ್ರೆ ನಾವು ಸುಮಾರಾಗಿ ಮಾಡೋ ಅಡುಗೆನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನಾನು ನಿಜವಾಗ್ಲೂ ನಂಬ್ತೀನಿ. ನೋಡಿ, ನಾನು ಹುರ್ಕೊಂಡಾಯಿತು ಬೆಂಡೆಕಾಯಿನ. ಅದಾದಮೇಲೆ ಸ್ಟವ್ ಹಚ್ಚಿ ಬಾಣಲೆನ ಇಟ್ಟು ಆಯಿಲನ್ನು ಹಾಕ್ತಿದ್ದೀನಿ. ಸಾಸಿವೆನೂ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಏನಿದೆ ಅದರಲ್ಲಿ ಮಾಡ್ತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಚಿಕ್ಕದೊಂದು ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ನಾನು ಹುರಿದಿರೋಂಥ ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಲೋಳೆ ಥರ ಎಲ್ಲ ಬಂದಿರುತ್ತಲ್ಲ, ಅದೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟಿಯಾಗಿ ಇರಲಿ ಅಂತ. ನೆಕ್ಸ್ಟ್ ಅವರೆಕಾಳನ್ನು ಒಂದು ಸೈಡ್ ಬೇಯಿಸ್ಕೊಂಡಿದ್ದೆ, ಸೊ ಅದನ್ನು ಕೂಡ ನಾನು ಒಗ್ಗರಣೆಗೆ ಹಾಕೋತಿದ್ದೀನಿ. ಅವರೆಕಾಳು ಹುರಿದು ಬೇಯಿಸ್ಕೊಂಡಿದ್ದೀನಿ. ಇದರಲ್ಲಾದರೆ ತುಂಬ ಲೇಟ್ ಆಗುತ್ತೆ, ಬೆಂಡೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಅವರೆಕಾಳು ಲೇಟು ಅಂದ್ಬಿಟ್ಟು ಸಪ್ರೇಟೇ ಬೇಯಿಸ್ಕೊಂಡಿದ್ದೀನಿ. ಈಗ ರುಬ್ಬಿರೋಂಥ ಮಸಾಲೆನ ಹಾಕೋತಿದ್ದೀನಿ. ನಾವು ಎಷ್ಟು ನೀರನ್ನು ಬೇಕು, ಎಷ್ಟು ರುಚಿಯನ್ನು ಹಾಕೋಬೇಕು ಅಷ್ಟನ್ನು ಹಾಕ್ಕೊಂಡು, ನಾನು ಎಷ್ಟು ಕ್ವಾಂಟಿಟಿಲಿ ನೀರು ಸಾಂಬಾರು ಬೇಕಾಗುತ್ತೆ ಅಷ್ಟನ್ನು ನೀರು ಹಾಕ್ಕೊಂಡು, ನೋಡಿ ಈ ಥರ ಬೇಯಿಸ್ಕೊತಿದ್ದೀನಿ. ತಪ್ಪಲೆಯಲ್ಲೇ ಮಾಡ್ತಿದ್ದೀನಿ ನಾನು. ನೋಡಿ, ಈ ಥರ ನೊರೆ ಎಲ್ಲ ಬರುತ್ತೆ. ಕಾಯಿ ಬೇರೆ ಸ್ವಲ್ಪ ನೀರು ಬೇರೆ ಡಿವೈಡ್ ಆಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದು ಬೇಯ್ತಾ ಸರೋಗ್ಬಿಡುತ್ತೆ. ಹಾಗೆ ನಂದಾಗೆ ನನ್ನ ವೀಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ವೀಡಿಯೋದಲ್ಲಿ ಏನಾರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.